ಪ್ರತಿ ವರ್ಷವೂ ಕೂಡ ತಾಪಮಾನ ಜಾಸ್ತಿ ಆಗ್ತಾನೆ ಇದೆ. ಏನು ವರ್ಷಕ್ಕೆ ವರ್ಷ ಈ ಹೋಲಿಕೆ ಮಾಡಿದ್ರೆ ಬಿಸಿಲು ಜಾಸ್ತಿನೇ ಆಗುತ್ತೆ, ಏನು ಕಾರಣ ಇರಬಹುದು? ಇದಕ್ಕೆ ಏನು ಆಕ್ಚುಯಲ್ ವಾರ್ಮಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಟೆಂಪರೇಚರ್ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಒಂದು ಅರ್ಬನೈಸೇಷನ್. ನೋಡಿ, ಎಲ್ಲ ಕಡೆ ನಾವು ಗಿಡ ಮರಗಳನ್ನ ಕಡದ್ಬಿಟ್ಟು ಫ್ಲೈಓವರ್ಸ್ ಗಳನ್ನ ಮಾಡ್ತಾ ಇದ್ದೇವೆ. ಬೇಕು ಇಲ್ಲ ಅಂತಲ್ಲ, ಬಟ್ ಪ್ರಾಪರ್ ಪ್ಲಾನಿಂಗ್ ಮಾಡಿ ನಾವು ಈ ಎಫಾರೆಸ್ಟೇಷನ್ ಅಂತ ಏನು ಹೇಳ್ತೇವೆ, ಅಂದ್ರೆ ಎಲ್ಲ ಕಡೆ ಗಿಡಗಳನ್ನ ಜಾಸ್ತಿ ಮಾಡುವಂತದ್ದು ನಾವು ಮಾಡ್ತಾ ಇಲ್ಲ, ಇರೋದನ್ನ ಕಡಿಮೆ ಮಾಡ್ತಾ ಇದ್ದೇವೆ. ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಇದೆ, ಅಂದ್ರೆ ಇಂಡಸ್ಟ್ರೀಸ್ ಗಳು ಜಾಸ್ತಿ ಬರ್ತಾ ಇದೆ. ಅದೇ ರೀತಿ ವೆಹಿಕಲ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಕೆಲವೊಂದು ಎಲೆಕ್ಟ್ರಾನಿಕ್ ಉಪಕರಣಗಳು ಒಂದು ಬಳಕೆ ಏನಿದೆ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಓವರ್ ಆಲ್ ಏನ್ ಟೆಂಪರೇಚರ್ ಇದೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೇವೆ, ಎಲ್ಲ ಕಡೆ ಕೂಡ ನಾವು ಈ ರೀತಿಯಾದಂತಹ ಇನ್ಕ್ರೀಸ್ ಟೆಂಪರೇಚರ್ ಇವಾಗ ನೋಡ್ತಾ ಇದ್ದೇವೆ. ನೋಡಿ, ಬೆಂಗಳೂರಿನಲ್ಲಿ ಅಥವಾ ಬೆಂಗಳೂರಿನಂತಹ ಕೆಲವೊಂದು ಪ್ರದೇಶಗಳು ಕ್ಲೈಮೇಟ್ಗೆ ತುಂಬಾ ಹೆಮ್ಮೆಯನ್ನ ಪಡೆದುಕೊಂಡಂತಹ ಪ್ರದೇಶಗಳು, ಇಲ್ಲೂ ಕೂಡ ಇವಾಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇಲ್ಲೂ ಕೂಡ ಹೀಟ್ ವೇವ್ಸ್ ಬರುವಂತ ಒಂದು ಸಂದರ್ಭ ಬಂದಿದೆ. ಸೊ ಇಂತಹ ಒಂದು ಕಂಡೀಷನ್ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕು. ಇವಾಗ ಯಾಕೆ ಈ ರೀತಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಕಡೆಯಿಂದ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇದನ್ನ ಕಡಿಮೆ ಮಾಡಬಹುದಾ ಅಂತ. ಸೊ ಇವಾಗ ಜಾಸ್ತಿ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳೋಕ್ಕಿಂತ ಅದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ನೋಡ್ಬೇಕು ಇವಾಗ. ಯಾಕೆಂದ್ರೆ ಅರ್ಬನೈಸೇಷನ್ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಇಂಡಸ್ಟ್ರಿಯಲೈಸೇಷನ್ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅದರ ಜೊತೆಗೇನೆ ನಾವು ಎನ್ವಿರಾನ್ಮೆಂಟ್ ಅಥವಾ ನಮ್ಮ ಪರಿಸರವನ್ನ ಜಾಸ್ತಿ ಅದರ ಮೇಲೆ ನಾವು ಗಮನ ಹರಿಸಿದ್ವಿ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಇನ್ಕ್ರೀಸ್ ಟೆಂಪರೇಚರ್ ಅಥವಾ ಹೀಟ್ ವೇವ್ಸ್ ಏನಿದೆ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಇದು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಫ್ಯೂಚರಿಸ್ಟಿಕ್ ಆಗಿ ನಾವು ನೋಡಿದ್ರೆ ಇನ್ನೊಂದು 5 ವರ್ಷ, ಇನ್ನೊಂದು 6 ವರ್ಷ, 8 ವರ್ಷ, 10 ವರ್ಷ ಆದ್ಮೇಲೆ ಟೆಂಪರೇಚರ್ 45, 50, 55 ಹೋಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ಅವಾಗ ಅಂತ ಕಂಡೀಷನ್ಸ್ ಗಳನ್ನ ನಾವು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾವು ಪ್ರಿಪೇರ್ಡ್ ಇಲ್ಲ. ಆ ಲೆವೆಲ್ಗೆ ಅಂತಹ ಟೆಂಪರೇಚರ್ ಅನ್ನ ನಾವು ಮೇಂಟೈನ್ ಮಾಡೋದಕ್ಕೆ ನಾವು ಪ್ರಿಪೇರ್ಡ್ ಇಲ್ಲ. ಸೊ ಅಲ್ಲಿಗೆ ನಾವು ಹೋಗದೆ ಇರೋಂಗೆ ನೋಡ್ಕೊಳ್ತೇವೆ ಒಳ್ಳೇದು. ನಾವು ಒಂದ್ ವೇಳೆ ಪ್ರಿಪೇರ್ಡ್ ಇದ್ರೂ ಕೂಡ ನಾವು ಆ ಟೆಂಪರೇಚರ್ಗೆ ರೀಚ್ ಆಗೋದು ಒಳ್ಳೇದಲ್ಲ. ಅದನ್ನ ನಾವು ಮುಂಚೆನೆ ಅದಕ್ಕೆ ಕಡಿವಾಣ ಹಾಕೋದು ಒಳ್ಳೇದು.